ಕೆಂಗೇರಿ ಬಳಿ ನಡೆದಿದ್ದಂತಹ ಅಪಘಾತ ಪ್ರಕರಣದಲ್ಲಿ ಸಂಧ್ಯಾ ಅನ್ನೋ ಯುವತಿ ಮೃತಪಟ್ಟಿದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ ಸಿಕ್ಕಿದೆ. ಪೊಲೀಸರು ತನಿಖೆಯನ್ನ ಸೈಂಟಿಫಿಕ್ ಆಗಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ರಿಪಬ್ಲಿಕ್ ಕನ್ನಡ ಕಳೆದ 3 ದಿನದಿಂದ ಇದನ್ನ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದೆ. ಸಂಧ್ಯಾ ಎಲ್ಲಿಂದ ಬಂದ್ರು, ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಹಾಕೋದಕ್ಕೆ ಮುಂದಾದಾಗ ರಿಪಬ್ಲಿಕ್ ಕನ್ನಡಕ್ಕೆ ಸಂಧ್ಯಾ ಕಡೆಯದಾಗಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದ ದೃಶ್ಯ ಲಭ್ಯ ಆಗಿದೆ. ನೋಡಿ, ನಿಮಗೆ ಇಲ್ಲಿ 2 ದೃಶ್ಯವನ್ನು ತೋರಿಸ್ತಾ ಇದ್ವಿ. ಅವತ್ತು ಕೆಲಸ ಮಾಡ್ತಾ ಇರಬೇಕಾದ್ರೆ ಬಟ್ಟೆನ ಮಡಿಸ್ತಾ ಇರುವಂಥ ಸಂಧ್ಯಾ ಕೆಲಸ ಮುಗಿಸಿ ಅಲ್ಲಿಂದ ತೆರಳ್ತಾರೆ. ಇದು ಕಡೆಯ ದೃಶ್ಯಾವಳಿ. ಅಲ್ಲಿಂದ ತೆರಳಿದ ಕೇವಲ 2 ಗಂಟೆಯಲ್ಲಿ ಕೆಂಗೇರಿ ಹತ್ರ ರಸ್ತೆ ದಾಟಬೇಕಾದ್ರೆ ಈ ಐಷಾರಾಮಿ ಕಾರ್ ಬಂದು ಗುದ್ದುತ್ತೆ. ರಸ್ತೆ ಯಾಕೆ ದಾಟ್ತಾ ಇದ್ದಿದ್ದು ಗೊತ್ತಾ? ಕೆಂಗೇರಿ ಬಳಿ ಸ್ಕೈ ವಾಕ್ ಇದೆ. ಆ ಸ್ಕೈ ವಾಕ್ ಅನ್ನ ರಾತ್ರಿ ಸಮಯದಲ್ಲಿ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಕೋಲಾರಕ್ಕೆ ಸಂಬಂಧಪಟ್ಟಂತ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಏಕಾಏಕಿ ಕುಸಿದು ಬಿದ್ದಿದ್ದಂತೆ 3 ಅಂತಸ್ತಿನ ಕಟ್ಟಡ. ಏಕಾಏಕಿ ಕುಸಿದು ಬಿದ್ದಿರುವಂತ 3 ಅಂತಸ್ತಿನ ಕಟ್ಟಡ. ಘಟನಾ ಸ್ಥಳಕ್ಕೆ ಈಗ ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಕಟ್ಟಡದಲ್ಲಿದ್ದಂಥ ಜನರನ್ನ ಹೊರಗೆ ಕಳಿಸಿದ್ದಾರೆ ರಕ್ಷಣೆ ಮಾಡಿ ಸಿಬ್ಬಂದಿಗಳು. ಕಟ್ಟಡ ವಾಲ್ತಾ ಇದ್ದಂತೆ ಹೊರಗೆ ಓಡಿ ಬಂದಿದ್ದಾರೆ. ಬುದಿಕೋಟೆ ರಾಜ್ಕುಮಾರ್ ಅನ್ನೋರಿಗೆ ಸೇರಿದಂಥ ಕಟ್ಟಡ ಇದು. ನೋಡಿ, ಕಟ್ಟಡ ವಾಲ್ತಾ ಇದ್ದಂತೆ ಪೊಲೀಸರು ತಕ್ಷಣ ಸ್ಥಳಕ್ಕೆ ಬಂದು, ಅಗ್ನಿಶಾಮಕ ದಳದವರು ತಕ್ಷಣ ಸ್ಥಳಕ್ಕೆ ಬಂದು ಕಟ್ಟಡದಲ್ಲಿ ವಾಸ ಮಾಡ್ತಿದ್ದವರನ್ನ ಹೊರಗೆ ಕಳಿಸಿದ್ದಾರೆ. ಆ ಬಳಿಕ ರಸ್ತೆ ಎರಡೂ ಭಾಗದಲ್ಲೂ ಕೂಡ ಬ್ಲಾಕ್ ಮಾಡಿದ್ದಾರೆ, ಯಾರು ಕೂಡ ಬರಬಾರ್ದು ಅಂತೇಳಿ. ಆದರೂ ಕೂಡ ಒಂದು ಕಡೆಯಲ್ಲಿ ಒಂದಷ್ಟು ಜನ ನಿಂತಿರ್ತಾರೆ. ಈ ಕಡೆಯಿಂದ ನಿಂತಿದ್ದವರು ಸೂಚನೆ ಕೊಡ್ತಿರ್ತಾರೆ, ಕಟ್ಟಡ ಬಿದ್ದರೆ ಲೈಟ್ ಕಂಬ ಬೀಳ್ಬೋದು, ಆ ಕಡೆ ಹೋಗಿ ಅಂತೇಳಿ ಕಿರ್ಚಿ ಹೇಳ್ತಾ ಇರ್ತಾರೆ. ನೋಡಿ, ಇಲ್ಲಿ ಕಟ್ಟಡ ಬೀಳ್ತಾ ಇದ್ದಂತೆ ಆ ಬದಿಯಲ್ಲಿ ನಿಂತಿದ್ದಂತಹ ಜನರೆಲ್ಲರೂ ಕೂಡ ಓಡೋಗ್ತಾರೆ. ನೋಡಿ ಇಲ್ಲಿ ಒಂದಷ್ಟು ಜನ ನಿಂತಿದ್ದಾರೆ ರಸ್ತೆಯಲ್ಲಿ. ಈ ಕಟ್ಟಡ ಬೀಳ್ತಾರೆ, ನೋಡಿ ಯಾವ ರೀತಿ ಓಡೋಗ್ತಾರೆ. 3 ಅಂತಸ್ತಿನ ಕಟ್ಟಡ. ಮನೆಯಲ್ಲಿದ್ದಂಥ ಎಲ್ಲವೂ ಕೂಡ ಈಗ ನಾಶ ಆಗಿದೆ. ಮನೆ ಸಾಮಾನೆಲ್ಲ ಒಳಗಡೆ ಇದ್ದಾವ, ಹೌದಾ? ನಿಜನಾ? ಅವಶೇಷಗಳ ಅಡಿಯಲ್ಲಿ ಮನೆಯಲ್ಲಿದ್ದಂಥ ಪ್ರತಿಯೊಂದು ಬಟ್ಟೆ, ಬರೆ, ಟಿವಿ ಎಲ್ಲವೂ ಕೂಡ ಹೋಗಿದೆ. ಮನೆ ಸಾಮಾನೆಲ್ಲ ಒಳಗಡೆ ಇದ್ದಾವ, ಹೌದಾ? ನಿಜನಾ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವಾಗ ಆಗಿದ್ದು, ಜೊತೆಗೆ ಎಷ್ಟು ದಿನದಿಂದ ಇದು ವಾಲಿತ್ತು, ಮನೇಲಿದ್ದವರನ್ನೆಲ್ಲ ಯಾವಾಗ ಹೊರಗಡೆ ಕರ್ಕೊಂಡ್ಬಂದಿದ್ರು ಸುರೇಶ್? ಏನಂತ ಹೇಳಿದ್ರೆ, ಏಕಾಏಕಿ 3 ಅಂತಸ್ತಿನ ಘಟನೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬಂಗಾರಪೇಟೆ ಪಟ್ಟಣದ ಕೆಇಬಿ ರಸ್ತೆಯಲ್ಲಿರುವಂತಹ ರಾಜ್ಕುಮಾರ್ ಎಂಬವರ ಮನೆ ಇವತ್ತು ಕುಸಿದು ಬಿದ್ದಿರುವಂತದ್ದು. ಇನ್ನು ಪ್ರಮುಖವಾಗಿ ಬೆಳಗ್ಗೆ ಏನು ಮನೆ ವಾಗ್ತಾ ಇದ್ದಂತ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಅಂದ್ರೆ ಸಮರ್ಪಿಸಿದಂತಹ ರಾಜ್ಕುಮಾರ್ ಕುಟುಂಬಸ್ಥರು ಮತ್ತೆ ಮೇಲಿದ್ದಂತಹ ಭಾಗಿಗಳು ಕೂಡಲೇ ಹೊರಗೆ ಬಂದಿರುವಂತದ್ದು. ಕೂಡಲೇ ಪೊಲೀಸರಿಗೆ ಮತ್ತೆ ಅಗ್ನಿಶಾಮಕ ದಳಕ್ಕೆ ಮತ್ತೆ ಕೆಇಬಿ ಅವರಿಗೆ ತಿಳಿಸಿರುವ ಹಿನ್ನೆಲೆಯಲ್ಲಿ ಕೂಡಲೇ ಅಲ್ಲಿನ
ಎಲ್ಲರೂ ಸಹ ಹೊರಗೆ ಬಂದಿದ್ದಾರೆ. ತದನಂತರ ಕೆಲವು ಅಂದ್ರೆ ನಡೆದಿರುವಂತದ್ದು ಕಳೆದ 3 ವರ್ಷಗಳ ಹಿಂದೆ ಈ ಮನೆ ನಿರ್ಮಾಣ ಮಾಡಿರುವಂತದ್ದು. ಅದೆಲ್ಲೋ ಒಂದ್ ಕಡೆ ಕಳಪೆ ಕಾಮಗಾರಿಯಿಂದ ಈ ಮನೆ ಎಂಬ ಅನುಮಾನಗಳು ಸಹ ವ್ಯಕ್ತವಾಗಿರುವಂತದ್ದು. ಏನು ಕುಟುಂಬಸ್ಥರಾದಂತಹ ರಾಜ್ಕುಮಾರ್ ಸೇರಿದಂತೆ ಏನು ಬಾಡಿಗೆ ಮನೆಯವರು ಸಹ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲ. ಆದ್ರೆ ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಸಹ ಇವತ್ತು ಕಟ್ಟಡದ ಅವಶೇಷದಲ್ಲಿ ಸಿಕ್ಕಿರುವಂತದ್ದು. ಇನ್ನ ಈ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು 2 ಬದಿಯಲ್ಲಿ ಪೊಲೀಸರು ಮತ್ತೆ ಕೆಇಬಿ ಅಧಿಕಾರಿಗಳು ಮತ್ತೆ ಅಗ್ನಿಶಾಮಕ ದಳದವರು ರಸ್ತೆಯನ್ನು ಬಂದ್ ಮಾಡುವ ಮೂಲಕ ಜನರ ಸಂಚಾರವನ್ನು ಸಂಪೂರ್ಣ ನಿರ್ಬಂಧ ಮಾಡಿರುವಂತದ್ದು. ಕೂಡಲೇ ಪೊಲೀಸರು ಅಲ್ಲಿಗೆ ಧಾವಿಸಿದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲ ಆಗದಂತೆ ನೋಡ್ಕೊಂಡಿರುವಂತದ್ದು. ನಾಗೇಂದ್ರ ಬಾಬು, ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಸ್ಥಳದಲ್ಲಿ ವಾತಾವರಣ? ನಾಗೇಂದ್ರ ಬಾಬು, ಈಗಾಗಲೇ ಎಲ್ಲ ಸ್ಥಳದಲ್ಲೇ ಇರೋದ ಕಾರಣ ಅಲ್ಲಿರುವಂತಹ ಅಂದ್ರೆ ಮನೆ ಕೆಳಗಡೆ ಇರುವಂತಹ ಎಲ್ಲ ವಸ್ತುಗಳನ್ನು ತೆಗೆಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಒಂದು ರೀತಿಯ ಅಚಾನಕ್ ಆಗಿ ಮನೆ ಕುಸಿದು ಬಿದ್ದಿದೆ. ಅಂದ್ರೆ ಏಕಾಏಕಿ ಮನೆ ಬಿದ್ದು ಒಂದು ರೀತಿಯ ರಾಜ್ಕುಮಾರ್ ಅವರಿಗೆ ಒಂದು ಆತಂಕ ಆಗಿದೆ. ಯಾಕಂತ ಹೇಳಿದ್ರೆ ಕಳೆದ 3 ವರ್ಷಗಳಿಂದಲೇ ಮನೆ ರಾಜ್ಕುಮಾರ್ ಅವರು. ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಅಲ್ಲಿ 3 ವರ್ಷದ ಹಳೆಯ ಕಟ್ಟಡ ಅಂತ ಹೇಳಲಾಗ್ತಾ ಇದೆ. ಸೊ ಯಾವಾಗ ಮನೆ ಸ್ವಲ್ಪ ವಾಲೋದಕ್ಕೆ ಶುರು ಮಾಡಿರುತ್ತೆ, ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಪೊಲೀಸರಿಗೂ ಕೂಡ ಮಾಹಿತಿ ಹೋಗುತ್ತೆ. ಬಂದು ಸ್ಥಳಕ್ಕೆ ಎಲ್ಲರನ್ನೂ ಕೂಡ ಮನೇಲಿದ್ದಂಥವರನ್ನು ಹೊರಗಡೆ ಕರ್ಕೊಂಬರ್ತಾರೆ, ಅಂದರೆ ರಕ್ಷಣೆ ಮಾಡ್ತಾರೆ, ಹೊರಗಡೆ ಕಳಿಸ್ಬಿಡ್ತಾರೆ. ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ಪ್ರಾಣ ಹಾನಿ ಆಗಿಲ್ಲ. ಈ ಬೆಂಗಳೂರಿನ ಸಂಪಿಗೆಹಳ್ಳಿ ಕಡೆ ಹೋದರೆ ಅಲ್ಲಿರೋರಿಗೆ ಸಂಪಿಗೆ ಥಿಯೇಟ್ರ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆ ಸಂಪಿಗೆ ಥಿಯೇಟ್ರ್ ಮಾಲೀಕರನ್ನೇ ಕಟ್ಟಿ ಹಾಕಿ ಕಳ್ಳತನ ಮಾಡಲಾಗಿದೆಯಂತೆ. ಆ ಥಿಯೇಟರ್ ಮಾಲೀಕರಾಗಿರುವಂಥ ನಾಗೇಶ್, ನೇಪಾಳ ಮೂಲದ ಗಣೇಶ್ ಹಾಗೂ ಗೀತಾಳಿಂದ ಕೃತ್ಯ ನಡೆದಿರೋದು. 1 kg ಚಿನ್ನಾಭರಣ, 2 ಲಕ್ಷ ನಗದು ಕದ್ದುಕೊಂಡು ಹೋಗಿದ್ರು ಕಳ್ಳರು. ಸಂಪಿಗೆ ಥಿಯೇಟರ್ ಮಾಲೀಕನ ಮನೆಯಲ್ಲಿ ದಂಪತಿ ಕೆಲಸವನ್ನ ಮಾಡಿಕೊಂಡಿದ್ರು. ಜಯನಗರದ 3ನೇ ಬ್ಲಾಕ್ನಲ್ಲಿರುವಂಥ ಮಾಲೀಕ ನಾಗೇಶ್. ಆ ನಾಗೇಶ್ ಒಂಟಿಯಾಗಿದ್ದಾಗ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ